ಸದಾಶಿವನಗರದಲ್ಲಿ ಭೇಟಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಅವ್ರು ಏನು ಹೇಳೋರು ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಮ ಮಾತುಗಳಲ್ಲೇ ಕೇಳಿದ್ದೀನಿ. ಅವ್ರಿಗೆ ಅವತ್ತು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ ಅವರು. ಅದರಿಂದ ಇಲ್ಲಿ ಯಾರ ನೇತೃತ್ವನೂ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ. ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ತೆ ಅಂತಕ್ಕಂಥದ್ದು, ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು, ಅದೆಲ್ಲ ಆಗೋದು ಬೇಡ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ, ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲದಿದ್ದರೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ. ಅಂತಿಮ ತೀರ್ಮಾನ ಅಂದರೆ ಶಾಸಕಾಂಗ ಸಭೆ ಕರಿಬೇಕಾ ಸರ್? ಅಲ್ಲ, ಶಾಸಕ ಏನಾರ ಮಾಡಲಿ, ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು. ಎಮ್ ಎಲ್ ಎಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಂಗೆ ತೀರ್ಮಾನ ಆಗಬೇಕು. ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ, ಹಂತ ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ. ಅದು ತೀರ್ಮಾನ ಮಾಡಬೇಕು. ಹೈಕಮಾಂಡ್ ಅಂತ ಹೇಳಿದ್ದೀವಿ ನಾವು. ಖರ್ಗೆ ಅವರು ಒಬ್ಬರು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡಲ್ಲಿ. ರಾಜ್ಯದ ಜನರಿಗೆ ಮತ್ತೆ ಶಾಸಕರಿಗೆ ಗೊಂದಲ ಆಗಿರೋದಂತೂ ನಿಜ ಅಲ್ವಾ ಸರ್? ನಾನೀಗ ಇಂಗ್ಲೀಷಲ್ಲಿ ಹೇಳಿದ್ದು, ನಾನು ಕನ್ನಡದಲ್ಲೇ ಹೇಳಿದ್ದೀನಿ. ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಹೇಳಿದ್ದೀನಿ. ಅದು ಮಾಡಬೇಕು. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಸರ್, ಏನೋ ಭೇಟಿ ಮಾಡ್ತೀರಾ? ಇಲ್ಲ ಆ ಥರ ಅಲ್ಲ. ನಾನು ಕ್ಯಾಶುವಲ್ ಭೇಟಿ ಮಾಡ್ತೀನಿ. ಈ ವಿಚಾರದ ನಾನು ಹೇಳಿದ್ದೀನಿ, ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ. ಈ ವಿಚಾರದಲ್ಲಿ ಹೋಗಿ ನಾನು ನೀವು ಹೀಗೆ ಮಾಡಿ ಹಂಗೆ ಮಾಡಿ ಅಂತ ಕೇಳೋ ಮಟ್ಟಿಗೆ ನಾನು ಹೋಗಲಿಕ್ಕೆ, ನಾನು ಜೂನಿಯರ್, ನನ್ನ ವ್ಯಾಪ್ತಿಗೆ ಮೀರಿದ್ದದು. ಅದಕ್ಕೆ ಭೇಟಿ ಮಾಡ್ತೀನಿ ಅವ್ರನ್ನ, ಬಟ್ ಕ್ಯಾಶುವಲ್ ಆಗಿ. ಬಟ್ ಈ ವಿಚಾರಗಳೇನು ಅವ್ರಿಗೆ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಅವರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಕೂಡಲೇ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು ಹೈಕಮಾಂಡ್. ಇದು ಅಂತಿಮವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೈಕಮಾಂಡ್ಗೆ ಏನು ಮಾಡಬೇಕು ಅಂತೇಳಿ. ರಾಜ್ಯ ಉಸ್ತುವಾರಿಗಳು ಇದನ್ನು ಮೊದಲೇ ಗ್ರಹಿಸಬೇಕಾಗಿತ್ತು. ಇಲ್ಲಿ ತನಕ ಹೋಗ್ಲಿಕ್ಕೆ ಅವ್ರು ಬಿಡಬಾರ್ದಾಗಿತ್ತು. ಈ ಬೆಳವಣಿಗೆ ಆಗಿರೋದೇ ಎಲ್ಲಿ ತನಕ ಈಗ ಆಯ್ತು, ಎಲ್ಲಿ ತನಕ ಹೋಗೋದೆ? ಡೆಲ್ಲಿ ತನಕ ಹೋಗಿದೆ. ಡೆಲ್ಲಿಗೆ ಇದಕ್ಕೆ ಹೋಗೋರು ಅಂತ ಹೆಂಗೆ ಗೊತ್ತು ನಿಮಗೆ? ಏನಕ್ಕೆ ಹೋದ್ರು ಅಂತ ಹೇಳ್ಬೇಕು. ನಿಮ್ಗೆ ಎಂದು ಗೊತ್ತು? ಅರೆ ಹಂಗಾರೆ ನೀವು ಡೆಲ್ಲಿಗೆ ಹೋದಾಗೆಲ್ಲ ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ಬಿಡ್ಬೇಕಾ? ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ನಾವು ಗುಂಪಲ್ಲಿ ಕೊಟ್ಕೊಂಡು ಹೋಗೋರೆ, 3 ಜನ ಹೋಗೋರು ಅಷ್ಟೇ. 3 ಜನ ಗುಂಪು ಅಂತಾರ. ಗುಂಪು ಅಂದರೆ 15 ಜನ 20 ಜನ ಕರ್ಕೊಂಡು ಹೋಗೋದು ಗುಂಪು. 2-3 ಹೋಗೋದೆಲ್ಲ ಗುಂಪು ಅಂತಂದರೆ ಯಾವುದು? ಅದ ಕ್ಲಾರಿಫಿಕೇಶನ್ ಯಾರನ್ನ ಕೇಳ್ಬೇಕು ನೀವು? ನನ್ನೇ ಕೇಳ್ತೀರಾ? ನಾನು ಹೇಳ್ದವ್ರನ್ನ ಕೇಳ್ಬೇಕು ನೀವು. ಇನ್ನು ಅಂದ್ಬಿಟ್ಬಿಟ್ಟು ನಮ್ಮ ಹಿಡ್ಕೊಂಡು ಅಳ್ಳಾಡ್ಸೋದು ಜಗ್ಗಿದ್ರೆ ನೀವು ಮಾಧ್ಯಮದವ್ರು ಏನೋ ನನ್ನ ಮೇಲೆ ಹಿಡಿದ್ಬಿಟ್ಟಿದ್ದೀರಾ. ಇರಲಿ, ನಿಮ್ಗೆ ಒಳ್ಳೇದಾಗಲಿ ಮಾಧ್ಯಮದವ್ರಿಗೆ. ನಾನು ಹೇಳಿದ್ದೀನಿ, ನಾನು ಹಿರಿಯ ಶಾಸಕ ಅಲ್ಲ. ಇಕ್ಬಾಲ್ ಹುಸೇನ್ ಅವರು ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ, ನಾನು ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ. ನಾನು ಹಿರಿಯ ಶಾಸಕ ಜನತಾದಳದಲ್ಲಿ. ಐ ಆಮ್ ಜೂನಿಯರ್ ಇನ್ ಕಾಂಗ್ರೆಸ್. ಅವರು ನಾನೆಲ್ಲ ಈಕ್ವಲ್. ಈಗ ನಾವು